ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ಯೂಟ್ಯೂಬ್ದು ವ್ಲಾಗ್ ಮಾಡ್ತಾ ಇದ್ದೀನಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಸೊ ಏನಪ್ಪ ವಿಷಯ ಅಂತಂದರೆ, ನಾನು ನಮ್ಮ 3 ಜನ ಸ್ನೇಹಿತರು ಸೇರಿಕೊಂಡು ರೆಸಾರ್ಟ್ಗೆ ಹೋಗ್ತಿದ್ವಿ. ಇಲ್ಲೇ ಕನಕಪುರ ರೋಡ್ ಹತ್ರ. ಸೊ ಅದಕ್ಕೋಸ್ಕರ ಇವತ್ತೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಫುಲ್ ಎಂಟರ್ಟೈನ್ಮೆಂಟ್ ಮಜವಾಗಿರುತ್ತೆ. ಸೊ ಕೊನೆವರೆಗೂ ನೋಡಿ. ಸೊ ಈಗ ನಾವು ನನ್ನ ಸ್ನೇಹಿತ ಅರುಣ ನಾನು ಇಲ್ಲಿಂದ ಹೋಗ್ತೀವಿ. ಅಡ್ವೆಂಚರ್ ರೆಸಾರ್ಟ್ ಅವರೇ ಕಾಲ್ ಮಾಡ್ತೀನಿ. ಹಲೋ ಹಾಂ ಮ್ಯಾಮ್, ಬರ್ತೀನಿ. 1 ಗಂಟೆ ಅಷ್ಟಿಗೆ ಬರ್ತೀನಿ ಮ್ಯಾಮ್. ನಾನ್ ವೆಜ್ನಾ? ಓಕೆ. ವೆಜ್ ತಿನ್ನೋಕೆ ಯಾಕೆ ಹೋಗ್ಬೇಕು ರೆಸಾರ್ಟಿಗೆ? ಮನೇಲೇ ಇಲ್ಲಿ ಮಾಡ್ಕೊಂಡು ತಿನ್ಬೋದಲ್ವ ಗೈಸ್. ಸೊ ಅದಕ್ಕೋಸ್ಕರ ನಾನು ನಾನ್ ವೆಜ್ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ರೆಸಾರ್ಟಲ್ಲಿ ಮಚ್ಚ ಕಾಲ್ ಮಾಡಿದ್ರು ವೆಜ್ಜಾ ನಾನ್ ವೆಜ್ಜಾ ಅಂತ. ವೆಜ್ ತಿನ್ನೋದು ಇಲ್ಲೇ ತಿಂತೀವಿ, ನಾವೇ ರೆಸಾರ್ಟ್ಗೆ ಹೋಗ್ತೀವಿ ಅಲ್ವಾ? ಅದಕ್ಕೆ ನಾನ್ ವೆಜ್ ಅಂತ ಹೇಳಿದ್ದೀನಿ. ಸೊ ಗೈಸ್ ಫೈನಲಿ ರೀಚ್ ಆದ್ವಿ. ಅರುಣ, ಮಿಸ್ಟರ್ KR ಮಂಜುನಾಥ್, ನಾವು ಬೆಳ್ಳುವಲ್ಲಿ ಹಜ್ಬಂಡ್. ನನ್ನ ಗಾಯ ಯಾರು ಇಸ್ಕೊಂಡ್ಬಿಟ್ರಲ್ಲ ಗೈಸ್, ತಲೆ ಮೇಲೆ ಇದ್ದು. ಸೊ KR ಇಸ್ಕೊಂಡ್ರೆ ಲಾಕರು ಅಂದರೆ ಇದು ಡೇ ಔಟ್ ಆಕ್ಟಿವಿಟಿ. ಬಾ, ನಮ್ಗೇನು ಅವಶ್ಯಕತೆ ಇಲ್ಲ. ಬರೋರಿಗೆ ಅಟ್ಲೀಸ್ಟ್ ಅಲ್ಲ ಅಪ್ಪು ಏನಣ್ಣ ಫ್ಯೂಚರಲ್ಲಿ ಅವರು ಹಾಸನ ಹೊಲದಲ್ಲಿ ಏನಣ್ಣ ಈ ಥರ ಮಾಡಿದ್ರೆ ಅವ್ರು ಹಿಂಗೆ ಹೇಳೋದು ಮಾಡ್ಬೋದು. ನೋಡಿಲಿ ಇವತ್ತು ನಾವು ಉಳ್ಕೊಂತಿರ್ತಕ್ಕಂಥ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇದೆ. ನಾವು ಓರಾಟ ಕರಿತೀವಿ, ಬಾರೋ ಅಡ್ಡಾಡಿ. ಸೊ ಅವ್ರನ್ನ ನಾವು ಅಡ್ನಾಡಿ ಅಪ್ಪು ಅಂತ ಕರಿತೀವಿ. ಅಡ್ನಾಡಿ ಅಪ್ಪ ಅವರೇ ಆಕ್ಚುಲಿ ಚೆನ್ನಾಗಿದೆ, ಚೆಸ್ಟ್ ಗಂಟ ಬರುತ್ತೆ. ಆಕ್ಚುಲಿ ಯಾವುದೇ ಸ್ವಿಮ್ಮಿಂಗ್ ಪೂಲ್ ಇಷ್ಟೇ ಇರಬೇಕಂತ ಹೇಳೋದು. ಯಾಕೆಂದ್ರೆ ಕೆಲವರು ಈಜ್ ಬರಲ್ಲ, ಏನಿಲ್ಲ, ಮುಳುಗ್ಬಿಡ್ತಾರೆ. ಹಂಗಾಗಿ ಒಂದೊಳ್ಳೆ ಚೆಸ್ಟ್ ಗಂಟ ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಈ ಕಡೆ ಹೋಗೋಣ ಬನ್ನಿ. ಈ ಕಡೆ ಬಂದರೆ ಅದೆಲ್ಲ ಎಂಟ್ರಿ ಇಲ್ಲ, ಬಟ್ ಈ ಕಡೆ ಬನ್ನಿ, ಅದು ಚೆನ್ನಾಗಿದೆ. ಬಟ್ ಒಳ್ಳೆ ವ್ಯೂ ಬರ್ತಿದಂಗೆ. ಮತ್ತೆ ಇಲ್ಲಿಂದ 6:30 to 7 ಗಂಟೆ ಇಲ್ಲಿ ರೈನ್ ಡ್ಯಾನ್ಸ್ ಬರುತ್ತೆ. ಇಲ್ಲಿ ಒಳಗಡೆ ಎಲ್ಲಿ ಸರ್? ಇಲ್ಲಿ ಒಳಗಡೆ ಇದು ಪೈಪಿಗೆ ಯಾಕೆ ದಾರ ಕಟ್ಟಿದ್ರು? ದಾರ ಕಟ್ಟಿದ್ದಾರೆ. ಪೂಲಿಂದ ಬಿದ್ದು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗೋಕೆ, ಸ್ನಾನಕ್ಕೆ ಅಂತ ಅಲ್ಲಿ ಪೈಪ್ ಸರ್ ಬಿಸಿನೀರು ಬರುತ್ತಾ ಸರ್? ಅಲ್ಲಿ ಬರುತ್ತೆ 24 hours ಬಿಸಿನೀರು ಬರುತ್ತೆ. ರೈನ್ ಡ್ಯಾನ್ಸ್ ಇದು ರೈನ್ ಡ್ಯಾನ್ಸ್ ಪ್ಲೇಸ್. ಇದು ಮೊಬೈಲ್ ಬರುತ್ತೆ, ಮಸ್ತಾಗಿ ಮಾಡ್ಬೋದು. ನೀವು ಏನು ತರ ಇಳಿಸ್ಕೊಂಡು ಒಂದು ಒಳ್ಳೆ ಸ್ಪೀಕರ್ ಹಾಕಿ ನೀಟಾಗಿ ಮಾಡ್ಕೊಡ್ತೀವಿ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೀವು ಕಾಣ್ತಿಲ್ಲ, ಅವನಷ್ಟೇ ಕಾಣ್ತೀಯನಾ? ಬೇಕಾದ್ರೆ ಸೀಬೆಹಣ್ಣೆಲ್ಲ ಕಿತ್ಕೊಂಡು ತಿನ್ಬೋದು. ಹಣ್ಣು ಸಿಗುತ್ತೆ, ಸೀಬೆಹಣ್ಣು ಸಿಗುತ್ತೆ, ಮಾವಿನ ಹಣ್ಣು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಂಥ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದ್ರೆ ಓಡಾಡಕ್ಕೆ, ಅದೇ ಒಂದು ಫ್ರೆಂಡ್ಶಿಪ್ ಝೋನ್ ಜೊತೆ ಕಳೆಯೋಕ್ಕೆ ಒಂದು ಒಳ್ಳೆ ತುಂಬಾ ಚೆನ್ನಾಗಿದೆ ಜಾಗ ಸ್ಪೆಂಡ್ ಮಾಡಿ. ಯಾವ ಥರ ಒಂದು ರೌಂಡು ಪೂಲಲ್ಲಿ ಬಿದ್ದೆ, ಮೊಬೈಲ್ ತಗೊಂಡೋಗಿಲ್ಲ. ಸೊ ಅಲ್ಲಿ ಆ್ಯಕ್ಟಿವಿಟೀಸ್ ಆಡ್ತಿದ್ದೀವಿ. ಏನಂತಂದರೆ ಇಲ್ಲಿ ಅವ್ರು ಬಾಲ್ ಕೊಟ್ಟಿಲ್ಲ. ಸೊ ಅದಕ್ಕೇ ಇವ್ರು ಗಿಡದಾಗಳ್ದೇ ಒಂದು ಬಿಕೆಟ್ ಕಿತ್ಕೊಂಡು ಕ್ಯಾಚ್ ಆಡ್ತಿದ್ವಿ ನೀರಿಗೆ ಬೀಳೋ ಥರ. ಫುಲ್ ಎಂಟರ್ಟೈನ್ಮೆಂಟ್. ಮತ್ತು ಇನ್ನೊಂದು ಯಾರೋ ಒಂದು ಟೀಮ್ ಇದೆ, ಹಿಂದಿ ಬಾಲ್ಗಳು. ಅವ್ರ ಜೊತೆ ನಮ್ದೇನು ಕನೆಕ್ಟ್ ಇಲ್ಲ. ಅವ್ರು ಸಿಗರೇಟೆಲ್ಲ ಸೇರ್ತವ್ರೆ ಹುಡುಗಿಯಾಗಿ. ನಾವು ಹುಡುಗರಿಗೆ ನಾವೇ ಕಲ್ತಿಲ್ಲ. ಇದೆಲ್ಲ ಗುಡ್ಡು ನಾವು, ಅವ್ರು ಬ್ಯಾಡ್. ಈಗ WW ಆಡ್ತಾರೆ. ನಾನು ರೋಮನ್ ರೈಸ್ ಪಂಚ್ ಹೊಡಕ್ಕೆ ಅದು ಬರಲಿಲ್ಲ, ಸಕ್ಸಸ್ ಆಗಲಿಲ್ಲ. ಸೊ ಅದಕ್ಕೆ ಅರುಣ ಕಳಿಸಿದ್ದೀನಿ. ಈಗ WW ಪಂಚ್ ಹೊಡಿಯಲ್ಲ, ಕಿಕ್ ಹೊಡಿತಾನಂತೆ. ಏನು ಹೊಡಿತಾನೆ ದೇವರಿಗೆ ಗೊತ್ತು. ಅಪ್ಪ ಹೊಡೆಯಾಗಿ ನಾವು ಹೊಡಿಸ್ಕೊಂಬಂತೆ. ಅವನು ಬರೀ ಹೊಡಿಸ್ಕೊಳಕ್ಕೆ ಫುಲ್ಲು ಜಾಲಿ. ಸ್ವಿಮ್ಮಿಂಗ್ ಪೂಲ್ ಮುಗೀತು. ಸೊ ಈಗ ಮಾಡಪ್ಪ ಬಾಳಪ್ಪ. ಸೊ ಈಗ ರೈನ್ ಡೇ ಸ್ಟಾರ್ಟ್ ಆಗಿದೆ, ಅಲ್ಲಿ ಹೋಗ್ತೀವಿ. ಸೊ ಗೈಸ್, ಸಖತ್ ಕ್ರೇಜಿಯಾಗಿ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ರೈನ್ ಡ್ಯಾನ್ಸ್ ಟೈಮಿಂಗ್ಸ್ನ ವಾಯ್ಸ್ ಒಳಗೆ ಕೊಡ್ಕೊಂಡ್ರೆ ಆಯ್ತಪ್ಪ ಕಂದ. ಸೊ ಈಗ ಅವ್ನಿಗೆ ಅಲ್ಲಿ ತುಂಬ ಜನ ಡ್ಯಾನ್ಸ್ ಮಾಡ್ತಾರಂತ, ಶೂಟ್ ಮಾಡ್ಬೇಕಂತೆ. ಅವನಿಗೆ ಶೂಟ್ ಮಾಡ್ಬೇಕಂತ ಆಸೆನ, ಅವ್ರಿಗೆ ಶೂಟ್ ಮಾಡ್ಬೇಕಂತ ಆಸೆನ ಗೊತ್ತಾಗ್ತಿಲ್ಲ. ಈಗ ಶೂಟ್ ಮಾಡೋದಂತ ಅವನೇ. ಗೈಸ್ ನಾನು ನೋಡಿ ಎಷ್ಟು ಬೆಳ್ಳಗಿದ್ದೀನಲ್ಲ.
ನಮ್ಮ ಕೇರು ನೋಡಿ ಅವ್ನು ನೀರಾಗ ಬೆಳಗ ಗಡ್ಡ ನೋಡಿ ಹೆಂಗ್ಬಿಟ್ಟು ಹಂಗೇನೆ ಕೇರ್ ಹೀರೋ ಆಗ್ಯಾನ. ಒಂದು ಹುಟ್ಟುಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರ ರೆಸಾರ್ಟಿಗೆ ಬಂದಿದ್ದು ನಾವು. ಅವ್ನು ಹುಟ್ಟುಹಬ್ಬದ ಗಿಫ್ಟ್ ಇದು. ಉಂಕೆ ಯಾರು ಹುಟ್ಟುಹಬ್ಬದ ಗಿಫ್ಟ್ ಇದು? ಹೇಳು, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹುಟ್ಟುಹಬ್ಬದ ಗಿಫ್ಟ್ ರೆಸಾರ್ಟಿಗೆ ಕರ್ಕೊಂಡ್ಬಂದಿರುತ್ತೆ? ಥ್ಯಾಂಕ್ ಯು. ನಮ್ಮ ಅಳಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಈಗ ಮತ್ತೆ ರೈನ್ ಡೇಸ್ ಆಡೋದ್ಬಿಟ್ಟು ಎಲ್ಲ ಬರೀ ರೆಸಾರ್ಟಲ್ಲಿ ಆ್ಯಕ್ಟಿವಿಟೀಸ್ ಆಡೋಣ. ಬನ್ನಿ, ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಈಗ ನಾವು ರೈನ್ ಡೇಸ್ ಮುಗಿಸ್ಕೊಂಡು ಔಟ್ಡೋರ್ ಗೇಮ್ಸ್ ಆಡೋ ಅಂತ ಬಂದಿದ್ವಿ. ಇಲ್ಲಿ ಅವ್ರ ಸ್ಟಾಫ್ ಇಲ್ಲ, ಅವರಿಗೆ ಬರೋಕೆ ಹೇಳಿದ್ದೀವಿ. ಇವೆಲ್ಲ ಆಡಿದ್ದೀವಿ, ಆದ್ರೂ ಬಂದಿದ್ದೀವಲ್ಲ ಏನಕ್ಕೆ ಬಿಡಬೇಕು ಅಂತ ಆಡ್ತಿದ್ವಿ ಅಷ್ಟೇ. ಇವಾಗ ಇದು ನಾವು ವಿತೌಟ್ ರೋಪ್ ಇಲ್ಲದೆ ಹತ್ತುತ್ತೀವಿ. ಟ್ರೈನಿಂಗ್ ಇದೆ, ಯಾಕಂದರೆ 2-3 ರೆಸಾರ್ಟಲ್ಲೆಲ್ಲ ಆಡಿದ್ದೀವಿ. ಆದ್ರೂ ನಮ್ಮ ಗ್ರಾಚಾರಕ್ಕೆ ಬಿದ್ದರೆ ಕೈಕಾಲು ಮುರ್ಕೊಂಡ್ರೆ ಯಾರು ನೋಡಲ್ಲ. ಸೇಫ್ಟಿ ಫಸ್ಟ್, ಅನದರ್ ನೆಕ್ಸ್ಟ್, ಹಂಗಾಗಿ ಕಾಯ್ತಾ ಇದೀವಿ. ನಾವೆಷ್ಟೇ ಇವತ್ತು ನಮ್ಮ ಹತ್ರ ದುಡ್ಡಿದೆ, ಎಲ್ಲ ಇದೆ, ರೆಸಾರ್ಟಿಗೆ ಬಂದೀವಿ, ಇಷ್ಟು ಖುಷಿಯಾಗಿದ್ದೀವಿ. ಆದ್ರೂ ಏನೋ ಒಂಥರ ಸ್ಯಾಟಿಸ್ಫೈ ಇಲ್ಲ. ಯಾಕೆ ಅಂತಂದರೆ ನಮಗೆ ಸ್ಕೂಲಲ್ಲಿದ್ದಾಗ ದುಡ್ಡು ಕೊಟ್ಟು 200-300 ರೂಪಾಯಿ ಕೊಟ್ಟು ಎಲ್ಲ ಸ್ಕೂಲಲ್ಲಿದ್ದಾಗ ಹೋಗ್ತೀವಿ ಟ್ರಿಪ್ಪು. ಆ ಒಂದು ಫೀಲೇ ಬೇರೆ. ಅದು ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಕೋಟಿ ದುಡಿದ್ರು ಅದು ಮತ್ತೆ ಖುಷಿ ಸಿಗಲ್ಲ. ಏನಿಲ್ಲ, ಕರೆಕ್ಟ್. ಆ ಫೀಲ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಈಗ ನೀವು 10 ಕೋಟಿ ಕೊಟ್ಟು ಎಷ್ಟೋ ಮಾಡಿ ಏನೇ ಮಾಡಿರಿ, ಆ ಚಿಕ್ಕ ವಯಸ್ಸಲ್ಲಿ ಸಿಗ್ತಲ್ಲ ಖುಷಿ, ಅದು ಸಿಗಲ್ಲ. ಅವಾಗ ಏನಂದ್ರೆ ಏನು, ನಮಗೆ ಯಾವ ಜವಾಬ್ದಾರಿ ಇರಲಿಲ್ಲ. ನಾಳೆ ಏನಪ್ಪ ಬೆಳಕರಿದ್ರೆ ಅನ್ನೋದು ಏನು ಇರ್ತಿಲ್ಲ. ನಮಗೇನು ಅವತ್ತಿಗೆ ಬದುಕಿದ್ವಿ ಅಷ್ಟೇ. ಇವತ್ತು ಪ್ರಪಂಚದಲ್ಲ ಮುಳುಗೋಗ್ತಾ ಇದ್ದು ಅಷ್ಟೇ. ಇವತ್ತು ಹಂಗಿಲ್ಲ, ನಾಳೆ ಇವತ್ತು ಬೇರೆ. ಅವ್ರು ಬಂದ್ರು ನೋಡ. ಓ ಬೇಗ ಬಿಗ್ ಬಾಸ್ ಹೋದ್ರೆ ವಿನ್ ಆಯ್ತೆ ಮಚ್ಚ. ಬೇಗ ಸ್ಪೀಡಾಗಿ ಕಂಪ್ಲೀಟ್ ಮಾಡ್ತೀಯಾ? ನೋಡಿ ಗಾಯ್ಸ್, ಇವನು ಇಲ್ಲಿದ್ದಾನೆ, ಅವನು KR ಅಲ್ಲಿದ್ದಾನೆ. ಇವರಿಬ್ಬರು ತುಂಬ ದೂರದಲ್ಲಿದ್ದಾರೆ. ನಾನು ಜಿಪ್ಲಾಕ್ ಇಲ್ದಂಗೆ ಹೋಗ್ತೀನಿ, ಚೈನ್ ಇಲ್ದಂಗೆ. ಅಟ್ಲೀಸ್ಟ್ ಮೇಲೆ ಹಿಡ್ಕೊಳಕ್ಕಿದ್ರೆ ಹೋಗ್ಬೋದು ಅದ್ರಾಗೆ. ಸುದೀಪ್ ಅವರು ತುಂಬ ಬೇಗನೆ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಅಡ್ಡ ಮಾಡಿದ್ದೀನಿ ಅನ್ಸುತ್ತೆ ವಿಡಿಯೋ. ಸಖತ್ತಾಗಿ ಮಾಡಿದ್ದಾನೆ. ಅಲ್ಲ ಅಡ್ಡ ಅಲ್ಲ, ಹಿಂಗೆ ಮಾಡಿದ್ದೀನಿ ಅನ್ಸುತ್ತೆ. ಮುಗ್ದಿದೆ ಗೈಸ್, ಅಡ್ವೆಂಚರ್ ಈಗ ಸ್ಟಾರ್ಟ್ ಆಗಿದೆ ಕಣ, ಅದು ಮುಗೀತು. ಈಗ ಜಿಪ್ಲೈನ್ ಅಡ್ವೆಂಚರ್ ಮುಗ್ದಿದೆ ಗೈಸ್. ಇದೆಲ್ಲ ಮೇಲೆ ಅಡ್ವೆಂಚರ್ ರೆಸಾರ್ಟ್ ಆಗೋದು ಅಡ್ವೆಂಚರ್ ಮಾಡ್ತಿದ್ದೀನಿ ಅಂತ ಹೇಳು. ಅಡ್ವೆಂಚರ್ ರೆಸಾರ್ಟಿಗೆ ಬಂದ್ಬಿಟ್ಟು ಒಂದೊಳ್ಳೆ ಅಡ್ವೆಂಚರ್ನ ಗುಲಾಬ್ ಜಾಮೂನ್ ಎಲ್ಲ ಗಲಗಲಗಲ ಅಂದ್ಬಿಟ್ರು. ಗಲಗಲ ಅಂತ ಇದಾವೆ, ಬಿಡ್ತಾ ಇಲ್ಲ. ಅವ್ರ ಗುಲಾಬ್ ಜಾಮೂನ್ ಗಲಗಲ ಅಂತ ಅವ್ನು ಆಡ್ಲೇ ಇಲ್ಲ ಇದನ್ನ. ಏನ್ ನೋಡ್ತೀನಿ ಕೇರ್ ಹಾಕೊಂಡವನೆ, ಅವನೇ ಹೋಗ್ತಾವನೆ. ಕೇರ್ ಯಾವತ್ತು ಆಡಿದ್ಯಾ ಕೇರ್ ನೀನು? ಪರದಾಡ್ತಾನೆ ಕೇರ್, ನಾಕೆ ಪರದಾಡ್ತಾನೆ. ಕೇರ್ ಜಿಪ್ಲೈನ್ ಯಾವಾಗ ಆಡಿದ್ದೀನಿ? ಜಿಪ್ಲೆ 3-4 ಸತಿ ಆಡೀನಿ. ಭಯ ಇಲ್ಲ ಹಂಗಾರೆ ನೋಡು, ಫಸ್ಟ್ನೇ ಸತಿನೇ ಭಯ ಪಡ್ಲಿಲ್ಲ ನಾವು. ಕೇರ್ ಅಂದ್ರೆ ಹೇಳ್ತಾನೆ ನಾನು ಏನು ಭಯ ಪಡಲ್ಲ ಅಂತ. ಅರುಣನು ಅಷ್ಟೇ, ನಾನು ಭಯ ಪಡಲ್ಲ ಅಂತ. ಫೋನ್ ಹಿಡ್ಕೊಂಡು ಹೋಗಿರ್ಲಿಲ್ಲ ಅಲ್ಲಿ. ನಾನೊಂದು 3-4 ಸಲ ಆಡಿದ್ದೀನಿ ಗೈಸ್. ಇದೊಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗೇಮ್ ಯಾವುದು? ನೆಕ್ಸ್ಟ್ ऊपर का हो गया ಮೇಲೆ. ಹಾಂ, ಮೇಲೆ ಆಗಿ ನೆಕ್ಸ್ಟ್ ವಾಲ್ಕಲನ್ ಇದೆ. ಇದು ವಾಟರ್ ಹಿಂದಿ ಅರ್ಥ ಆಗಿಲ್ಲ. ವಾಟ್ ಟೈಮಿಂಗ್ ಇದು ಯಾವ್ದು ಫೋಟೋ ಹಾಕಿರೋದು? ಅದನ್ನ ಹತ್ಬೇಕು ನೀನು. ಹತ್ಬೇಕು. ಸೇಫ್ಟಿ ಫಸ್ಟ್. ನಾವು ಹೊರಟ್ವಿ. ನಂಗೆ ಇಷ್ಟುದಂತ ಕೊಟ್ಟವ್ರೆ. ಈಗ ಬಾಲ ಹಿಡ್ಕೊಂಡು ಓಡ್ರೋ ಇದು ಸರ್ಜಾ ಅಡ್ಡ ಅಂತ ಓಡ್ತಿದ್ದೀವಿ. ಈಗ ಅರುಣ ಕಳಿಸ್ತೀವಿ. ಭಯ ಇದೆ ಒಂಚೂರು. ಇದು 3 ಸಲ ಆಡಿದ್ದೀನಿ ಯೂಟ್ಯೂಬರ. ಆದರೆ ಈಗ ಇದು ತುಂಬ ಲಾಂಗ್ ಇದೆ. ಇದು ಲಾಂಗ್ ಇದೆಯಾ? ರೆಡಿ? ಹಾಂ, ಓಕೆ ಸರ್. ಓಕೆ. ಏನೋ ಇದು ಸೌಂಡ್ ಬರ್ರಂತ ಭಯ ಆಯ್ತು.
ನನಗೆ ಬಾಯಿ ಬಂತು. ನಾನು ಫ್ರೆಂಡ್ಸ್ ಮಾಡ್ಕೊಂಡ್ ಬಂದಿನಿ, ಬ್ಯಾಕ್ ಮಾಡ್ಬೇಕಿತ್ತು. ನೀನು ದಪ್ಪ ಕೋತಿ ಹತ್ತು ಗೊತ್ತಾವನೆ ಮಾಡಿ ಸ್ವಲ್ಪ ಮಾಡೇನಿ ಹತ್ತು ತಾನೆ ಅಲ್ಲಿಂದ ಬೀಳಿಸ್ತಾರೆ ಈಗ. ಸೀರಿಯಸ್ಲಿ ಈ ಲೆವೆಲಿಗೆ ಅಡ್ವೆಂಚರ್ ಆಕ್ಟಿವಿಟೀಸ್ ನನ್ನ ಲೈಫಲ್ಲೇ ಆಡಿರಲಿಲ್ಲ. ನಾನು ಕೇರ್ ಇದನ್ನು ಕಷ್ಟಪಟ್ಟು ಹತ್ಕೊಂಡು ಆಡಿದ್ವಿ, ಇಷ್ಟು ಆದ್ವಿ. ನಾನು ಇಲ್ಲಿ ಮುಂದಕ್ಕೆ ಇದಾಗಲ್ಲಪ್ಪ ಬಿಟ್ಟು ಮಾಡ್ತಾಯಿದ್ದು. ನಾನು ಇಲ್ಲಿ ಹೇಳ್ಕೊತಿದ್ದೀನಿ. ಅದಿನ್ನು ಮುಂದಕ್ಕೆ ಸಿಕ್ಕಾಬಡೆ ನನ್ನ ಕೈಯೆಲ್ಲ ಕೆಂಪಾಗಿ ಹುರಿದ್ಬಿಟ್ಟಿದೆ. ಆಗಲಿಲ್ಲ, ಇದು ಸಿಕ್ಕಾಬಡೆ ಟಫ್ ಇದೆ ಗಾಯ್ಸ್. ಇದು ಅಲ್ಲೆಲ್ಲ ಆಡ್ಕೊಂಬಂದೆ ಇದಾಗಲ್ಲ. ಕೇರ್ನು ಸ್ವಲ್ಪ ಕಷ್ಟಪಟ್ಟ ಇದ್ದ. ಈಗ ಮುಂದಕ್ಕೆ ಹೋಗೋಕ್ಕೆ ಅವನು ಯಾಕೋ ಹಿಂದೆ ಹಾಕ್ತಾನೆ, ಹೋಗೋಣ ಬೇಡ ಅಂತ. ಬಟ್ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಫೀಲ್ ಅಂದ್ಕೊಳ್ಳಿ. ಸಖತ್ತಾಗಿತ್ತು ಅಡ್ವೆಂಚರ್ ಮಾತ್ರ. ಕೈ ಬಿಟ್ಟರೆ ಎಲ್ಲಿ ಬೀಳ್ತೀವನ್ನೋ ಭಯ, ಬಟ್ ಬೀಳಲ್ಲ, ಇದು ಇರುತ್ತೆ. ಆದ್ರೂ ಭಯ ಅಷ್ಟು ಸಖತ್ತಾಗಿತ್ತು. ಅಪ್ಪು ಮಾತ್ರ ಹೋಗ್ತಾನೆ ಅಲ್ಲಿ, ಅವನಿಗೂ ಬಾಯಿಗೆ ಬಂದವೆ, ಹೇಳೋಕ್ಕಾಗದೆ ಹೋಗ್ತಾನೆ ಸುಮ್ಮನೆ. ಬಿಡಿ, ನಾವದು ಇಲ್ಲಿಗಾನ ಬಂದಿದ್ದೀವಿ. ಅರುಣಮ್ಮನು ಒಂದು ಗೇಮ್ ಆಡ್ದ, ಆಮೇಲೆ ಅವ್ನು ಆಡೋಕ್ಕೆ ಬಂದಿಲ್ಲ. ಇದನ್ನ ಆಡಲೇ ಇಲ್ಲ, ಅವ್ನು ರೋಪ್ ಹಾಕಿ ಬಿಡಿಸಿ ಆಡಲ್ಲ ಅಂತವನೇ. ಸೊ ಚೆನ್ನಾಗಿದೆ. ಕಿತ್ತಾಡ್ತಾರಲ್ಲಿ ಬ್ಯಾಟಿಂಗಿಗೆ ಚಿಕ್ಕ ಹುಡುಗ್ರ ಥರ. ಅವ್ನು ಮೋಸ ಮಾಡ್ತಾನಲ್ಲಿ, ಭಾರಿ ಮೋಸ ಆಡ್ತಾನೆ ಇವ್ನು. ಎಲ್ಲದ್ರಲ್ಲೂ ಬರೀ ಇದ್ರಾಗೆ ಬಂದ್ಬಿಟ್ಟ. ಕೇರ್ ಆಡ್ಬೇಕು ಪಾಪ ಬ್ಯಾಟಿಂಗು. ಅಪ್ಪು ಹೋಗಾನೆ ಅಪ್ಪ. ವಿಷ್ಣು ಹೊಡೆದಂತಾರ ಹೊಡೆದಪ್ಪ ಕೇರು. ವಿಷ್ಣು ಹೊಡೆದ ಅಭಿಮಾನಿ ಆಗಿರೋದ್ರಿಂದ ನಾವು ಅಲ್ಲಿಗೆ ಬಾ. ಔಟ್ 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 ಟಚ್ ಆಯ್ತು ಕಣಲ್ಲೇ ಕೇರು. ಚಂದ ಶೆಟ್ಟಿ ರಾಪರ್ ಚಂದ ಶೆಟ್ಟಿ. ಟೈಮು 10:30 ಆಗೈತೆ. ನನ್ನ ಮಕ್ಕಳು ಇನ್ನೂ ಊಟ ಮಾಡ್ತಾರೆ.